ಮುಡಾ ಸೆಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿಎಂ ಪತ್ನಿ ಬರೆದ ಪತ್ರ ಬಹಿರಂಗ. ವೈಟ್ನರ್ ಹಾಕಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರ. ನನ್ನನ್ನ ಒಂದು ದಿನವಾದರೂ ಜೈಲಿಗೆ ಹಾಕೋದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಎಚ್ಡಿಕೆ ಆರೋಪ. 100 ಸಿದ್ದರಾಮಯ್ಯ ಬಂದ್ರು ನನ್ನನ್ನ ಬಂಧಿಸೋದಕ್ಕೆ ಆಗಲ್ಲ ಅಂತ ಎಚ್ಡಿಕೆ ಸವಾಲ್. ಗುಪ್ತಚರ ಇಲಾಖೆಯಿಂದ ಗವರ್ನರ್ಗೆ ಬುಲೆಟ್ ಪ್ರೂಫ್ ಕಾರು. ದರ್ಶನ್ಗೆ 25 ದಿನ ಬ್ರೆಡ್ಡೇ ಫುಡ್. ಸ್ಮಶಾನದಲ್ಲೂ ಗಾಂಜಾ ಘಾಟು. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಎಂ ವಿರುದ್ಧದ ಮುಡಾ ಸೈಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿಎಂ ಪತ್ನಿ ಬರೆದ ಪತ್ರ ಒಂದು ಬಹಿರಂಗವಾಗಿದೆ. ತಮ್ಮ ಭೂಮಿಗೆ 50-50 ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದು, ಯಾವ ಸ್ಥಳದಲ್ಲಿ ಪರ್ಯಾಯ ಭೂಮಿ ಕೇಳಿದ್ದಾರೆ ಅನ್ನೋದನ್ನೇ ವೈಟ್ನರ್ ಮೂಲಕ ಅಧಿಕಾರಿಗಳು ಮರೆಮಾಚಿದ್ದಾರೆ. ವಿಜಯನಗರದ 2-3ನೇ ಹಂತದಲ್ಲಿ ನಿವೇಶನ ಕೇಳಿದ್ರ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈ ಬಗ್ಗೆ ಬಿಜೆಪಿ ಟ್ವೀಟ್ ಮಾಡಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಪ್ಪು ಚುಕ್ಕೆ ಮೇಲೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶ ಪ್ರಯತ್ನ ಅಂತ ಕಿಡಿಕಾರಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಹೋಗಿ ಸಿಎಂ ಪತ್ನಿ ಬರೆದ ಪತ್ರಕ್ಕೆ ವೈಟ್ನರ್ ಹಾಕಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದು, ಕುಮಾರಸ್ವಾಮಿ ಯಾವಾಗ್ಲೂ ಬರೀ ಹಿಟ್ ಅಂಡ್ ರನ್ ಕೇಸ್ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನ ಡಿನೋಟಿಫಿಕೇಶನ್ ಆದ ಜಮೀನನ್ನ ಹೇಗೆ ರಿಜಿಸ್ಟರ್ ಮಾಡಿಸಿಕೊಂಡ್ರಿ ಸಿದ್ದರಾಮಯ್ಯನವರೇ? ನಿಮ್ಮ ಬಾಮೈದುನನಿಗೆ ಇವೆಲ್ಲ ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ತಗೊಂಡೋದ್ರಲ್ಲಪ್ಪ, ಈಗೇನು ರೋಡ್ ಚೆನ್ನಾಗಿದೆ, 3/4 ಗಂಟೆಲಿ ಹೋಗ್ತೀವಿ. ಹೆಲಿಕಾಪ್ಟರ್ ಹೋಗಿ ಪೇಪರ್ ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದ್ರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ್ದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಡಿನೋಟಿಫಿಕೇಶನ್ ಮಾಡ್ಬೇಕಾದ್ರೂ ಸತ್ತೋಗವನವನು. ಸತ್ತೋದನ ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಮಾಡಿ ಅಂತ? 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನಿಮಗೆ ಗೊತ್ತಿದೆ ಇಲ್ಲ. ಮ್ಯೂಟೇಷನ್ ರಿಜಿಸ್ಟರ್ ನಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ನಿಮ್ಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವ್ರೆ? ಏನ್ ನಿಮ್ ಬಾಮೈದ ದಡ್ನ? ಸಿಎಂ ಪ್ರಾಸಿಕ್ಯೂಷನ್ ವರ್ಸಸ್ ಎಚ್ಡಿಕೆ ಮೈನಿಂಗ್ ಲೈಸೆನ್ಸ್ ಜಟಾಪಟಿ ಜೋರಾಗಿದೆ. ಸಾಯಿ ವೆಂಕಟೇಶ್ವರ ಮೈನಿಂಗ್ ಕೇಸ್ನಲ್ಲಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಎಸ್ಐಟಿ ನಡೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದು, ನನ್ನನ್ನು ಒಂದು ದಿನವಾದರೂ ಜೈಲಿಗೆ ಹಾಕೋಕೆ ಪ್ಲಾನ್ ನಡೆಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಸಹಿಯನ್ನೇ ನಕಲು ಮಾಡಿದ್ದಾರೆ. ನನ್ನ ಬಳಿ ಲಾರಿಯಷ್ಟು ದಾಖಲೆ ಇದೆ ಅಂತ ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. 2017ರಲ್ಲಿ 3 ತಿಂಗಳ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಎಸ್ಐಟಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಆದರೆ ಈ ಸರ್ಕಾರ 2024 ಆದರೂ ಸುಪ್ರೀಂ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿಲ್ಲ. ಅದನ್ನ ಬಿಟ್ಟು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಎಸ್ಐಟಿಯಿಂದ ಪತ್ರ ಬರೆಸಿ ಹೇಗಾದ್ರೂ ಮಾಡಿ ನನ್ನನ್ನ ಸಿಲುಕಿಸಬೇಕು ಅಂತ ಷಡ್ಯಂತ್ರವನ್ನ ರೂಪಿಸ್ತಾ ಇದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀರಿ. ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ, ಸುಪ್ರೀಂ ಕೋರ್ಟ್ ನಿಮ್ಗೆ ಏನ್ ಹೇಳಿದೆ? ತನಿಖೆ ನಿಮ್ಗೆ ಮಾಡಕ್ ಆದೇಶ ಮಾಡಾಯ್ತು. ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ? ಗವರ್ನರ್ ಇಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ? ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದ್ರು. ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿ ಬಂಧಿಸ್ತೀವಿ ಅನ್ನೋ ಸಿಎಂ ಹೇಳಿಕೆಗೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 100 ಜನ ಸಿದ್ದರಾಮಯ್ಯ ಬಂದರೂ ನನ್ನ ಬಂಧಿಸಲು ಸಾಧ್ಯವಿಲ್ಲ. ನಾನು ಯಾವುದಕ್ಕೂ ಭಯ ಬೀಳಲ್ಲ ಅಂತ ಸವಾಲೆಸೆದಿದ್ದಾರೆ. ನನ್ನ ಬಂಧನ ಮಾಡೋಕೆ 100 ಜನ ಸಿದ್ದರಾಮಯ್ಯ ಬಂದರೂ ಆಗೋದಿಲ್ಲ. ನನಗೆ ಭಯ ಶುರುವಾಗಿದೆ ಅಂತ ಸಿಎಂ ಹೇಳ್ತಾರೆ. ನನಗೆ ಭಯ ಶುರುವಾಗಿದ್ಯಾ? ನನ್ನನ್ನ ನೋಡಿದ್ರೆ ಹಾಗೆ ಅನ್ಸುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು 1 ವಾರದಿಂದ ಹೇಗೆ ನಡೆದುಕೊಂಡಿದ್ದಾರೆ ಅಂತ ಜನ ನೋಡಿದ್ದಾರೆ. ಮುಡಾ ಆಸ್ತಿ ನನ್ನ ಆಸ್ತಿ ಅಂತ ಹೇಳ್ತಿದ್ದಾರೆ. ಇಂತಹ ಭಂಡತನ ಮುಖ್ಯಮಂತ್ರಿಯನ್ನ ನಾನು ನೋಡಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದ್ರೆ ಸ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಸ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವ್ರು ಕೇಳಿರ್ತಕ್ಕಂಥ. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ. ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ. ಮೂಡ ಆಸ್ತಿ ತಗೊಂಡೋಗಿ ನನ್ನ ಹೆಂಡ್ತಿದ್ದು ನನ್ನ ಬಾಮೈದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬೆನ್ನಲ್ಲೇ ರಾಜ್ಯಪಾಲರು ಅಲರ್ಟ್ ಆಗಿದ್ದಾರೆ. ಗುಪ್ತಚರ ಇಲಾಖೆಯಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಬುಲೆಟ್ ಪ್ರೂಫ್ ಕಾರು ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರನ್ನ ಟಾರ್ಗೆಟ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದು, ಭದ್ರತಾ ದೃಷ್ಟಿಯಿಂದ ಬುಲೆಟ್ ಪ್ರೂಫ್ ಕಾರು ಪಡೆದಿದ್ದಾರೆ. ಇಷ್ಟು ದಿನ ಸಾಮಾನ್ಯವಾಗಿ ಇನೋವಾ ಕಾರನ್ನೇ ಬಳಸ್ತಾ ಇದ್ರು. ಹಿಂದಿನ ರಾಜ್ಯಪಾಲರಿಗೆ ನೀಡಿದ ಬುಲೆಟ್ ಪ್ರೂಫ್ ಕಾರನ್ನ ವಾಪಸ್ ಕಳಿಸಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಎಚ್ಚರಿಕೆ ನಡೆ ಇಟ್ಟಿದ್ದಾರೆ. ಅಲ್ಲದೆ ಆಗಸ್ಟ್ 29ರವರೆಗಿನ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಿಕೊಂಡು ಹೈಕೋರ್ಟ್ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ನಿನ್ನೆಷ್ಟೇ ಇಂದೋರ್ನಿಂದ ಬೆಂಗಳೂರಿಗೆ ಬಂದಿರುವ ರಾಜ್ಯಪಾಲರು ರಾಜಕೀಯ ಬೆಳವಣಿಗೆ ಗಮನದಲ್ಲಿ ಇಟ್ಕೊಂಡು ಅಲರ್ಟ್ ಆಗಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ನಿನ್ನೆ ದರ್ಶನ್ ಮನೆಯೂಟದ ಅರ್ಜಿಯನ್ನ ಹೈಕೋರ್ಟ್ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿತ್ತು. ಈ ಮಧ್ಯೆ ಜೈಲಿನಲ್ಲಿ ದರ್ಶನ್ ಅನಾರೋಗ್ಯದ ಸಮಸ್ಯೆ ಎದುರಾಗಿದ್ದು ಜೈಲು ಸೇರಿ 55 ದಿನದಲ್ಲಿ 25 ದಿನ ರೋಗಿಯಾಗಿಯೇ ಕಾಲ ಕಳೆದಿದ್ದಾರೆ. ಹೈಕೋರ್ಟ್ನಲ್ಲಿ ಜೈಲಿನ ಮಹಾನಿರ್ದೇಶಕರು ಸಲ್ಲಿಕೆ ಮಾಡಿರುವ ವರದಿಯಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಜುಲೈ ಮೊದಲ ವಾರದಲ್ಲಿಯೇ 10 ದಿನಗಳ ಕಾಲ ಜೈಲಿನಲ್ಲಿ ಮೊಟ್ಟೆ, ಹಾಲು, ಬ್ರೆಡ್, ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಆಗಸ್ಟ್ ಮೊದಲನೇ ವಾರವೂ ಕೂಡ ಅನಾರೋಗ್ಯ, ನಿಶಕ್ತಿ ನೆಪದಲ್ಲಿ 15 ದಿನಗಳ ಕಾಲ ಮತ್ತೆ ಹಾಲು, ಬ್ರೆಡ್, ಮೊಟ್ಟೆಯನ್ನ ಹೆಚ್ಚುವರಿಯಾಗಿ ಬಳಸಿದ್ದಾರೆ. ಒಟ್ಟಾರೆ 25 ದಿನಗಳ ಕಾಲ ಅನಾರೋಗ್ಯ ಹೊಂದಿದ ರೋಗಿಯಾಗಿ ದರ್ಶನ್ ಜೈಲು ವಾಸ ಅನುಭವಿಸಿದ್ದಾರೆ ಎನ್ನುವುದು ಜೈಲಧಿಕಾರಿಗಳ ವರದಿಯಲ್ಲಿ ಬಹಿರಂಗವಾಗಿದೆ. ಇನ್ನು ನಾಳೆ A1 ಪವಿತ್ರ ಗೌಡ, A7 ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಇಬ್ಬರಿಗೂ ಜಾಮೀನು ಸಿಗುತ್ತಾ ಅನ್ನೋ ಕುತೂಹಲ ಶುರುವಾಗಿದೆ. ಬೆಂಗಳೂರಿನಲ್ಲಿ ಸ್ಮಶಾನವೊಂದರಲ್ಲಿ ಗಾಂಜಾ ಬೆಳೆ ಬೆಳೆದಿರುವ ದೃಶ್ಯ ಕಂಡುಬಂದಿದೆ. ಯಲಹಂಕ ಬಳಿಯ ಅಟ್ಟೂರು ಲೇಔಟ್ನ ಸ್ಮಶಾನದಲ್ಲಿ ಗಾಂಜಾ ಗಿಡಗಳು ಹಚ್ಚ ಹಸಿರಾಗಿ ತಲೆ ಎತ್ತಿವೆ. ಮಾದಕ ವ್ಯಸನಿಗಳನ್ನು ಮಟ್ಟ ಹಾಕಲು ಗಾಂಜಾ ಘಾಟು ನಿಯಂತ್ರಿಸುವುದಕ್ಕೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಇಂಥ ಘಟನೆಗಳು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸ್ತಾ ಇವೆ. ಡ್ರಗ್ ಪೆಡ್ಲಿಂಗ್ ಕಷ್ಟ ಅನ್ನೋ ಕಾರಣಕ್ಕೆ ಗಾಂಜಾ ವ್ಯಸನಿಗಳು ತಾವೇ ಗಾಂಜಾ ಬೆಳೀತಿದ್ದಾರಾ ಅನ್ನೋ ಅನುಮಾನ ಬರ್ತಾ ಇದೆ. ಯಲಹಂಕದ ಅಟ್ಟೂರು ಲೇಔಟ್ ಸ್ಮಶಾನದಲ್ಲಿ ಗಾಂಜಾ ಗಿಡಗಳು ಫಲವತ್ತವಾಗಿ ಬೆಳೆದಿದ್ದು ಇದನ್ನು ನೋಡಿದ್ರೆ ಎಂಥವರಿಗೂ ಇದು ಗಾಂಜಾ ಅಡ್ಡೆ ಅಂತ ಗೊತ್ತಾಗುತ್ತೆ. ಅಲ್ಲಲ್ಲಿ 10 ಸಸಿಗಳು ಕಾಣ್ತಾ ಇದ್ದು ಗಿಡ ಹಾಕಿದವರಿಗೆ ಬೀಜಗಳು ಸಿಕ್ಕಿದ್ದೆಲ್ಲಿ, ಅಥವಾ ಗಾಂಜಾ ವ್ಯಸನಿಗಳು ಗಾಂಜಾ ಸೇದುವಾಗ ಬೀಜಗಳು ಉದುರಿ ಗಿಡಗಳು ಹುಟ್ಕೊಂಡ್ವ, ಅಥವಾ ಸ್ಮಶಾನದಲ್ಲಿ ಬೆಳೆದ್ರೆ ಯಾರ ಕಣ್ಣಿಗೂ ಬೀಳಲ್ಲ, ಪೊಲೀಸರಿಗೆ ತಗ್ಲಾಕೊಳ್ಳಲ್ಲ ಅಂತ ಬೆಳೆದ್ರ, ಹೀಗೆ 10 ಹಲವು ಪ್ರಶ್ನೆಗಳು ಮೂಡ್ತಾ ಇವೆ. ಈ ಸ್ಮಶಾನವನ್ನ ಗಮನಿಸಬಹುದು. ಸಾಕಷ್ಟು ಪಾಳು ಬಿದ್ದಂತಹ ಈ ಒಂದು ಸ್ಮಶಾನದಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗಾಂಜಾ ಗಿಡಗಳು ಕೂಡ ಒಳಗಿದ್ದಾವೆ. ಯಾಕೆ ಗಾಂಜಾ ಗಿಡಗಳು ಇಲ್ಲಿ ಬಂದು ಯಾರಾದರೂ ಬೇಕು ಅಂತೇಳಿ ಇಲ್ಲಿ ಗಾಂಜಾ ಕೃಷಿಯನ್ನು ನಡೆಸ್ತಿದಾರ ಗೊತ್ತಿಲ್ಲ, ಅಥವಾ ಯಾರಾದರೂ ಗಾಂಜಾ ವ್ಯಸನಿಗಳು ತಾವು ಇಲ್ಲಿ ಗಾಂಜಾವನ್ನ ಸೇದಂತಹದ್ದು. ಯಾಕಂತ ಹೇಳಿದ್ರೆ ಒಂಥರ ಸೇಫ್ ಆಗೈತೆ, ಯಾರಿಗೂ ಕೂಡ ಹೊರಗಿನ ಜಗತ್ತಿಗೆ ಇಲ್ಲಿಗೆ ಬರೋದಕ್ಕೆ ಅಸಾಧ್ಯ. ಇಲ್ಲಿ ಬಂದು ಗಾಂಜಾವನ್ನ ಸೇದ್ಕೊಂಡಂತಹ ಸಂದರ್ಭದಲ್ಲಿ ಆ ಗಾಂಜಾದ ಬೀಜಗಳನ್ನ ಉದುರಿಸಿದಾಗ ಈ ಗಾಂಜಾ ಗಿಡಗಳು ಹುಟ್ಟಿದಾವ ಗೊತ್ತಿಲ್ಲ. ನೋಡಬಹುದು ಗಾಂಜಾ ಗಿಡಗಳನ್ನ ನೀವು. ಈ ಒಂದು ಸ್ಮಶಾನದಲ್ಲಿ ಗೋರಿಗಳಿದಾವೋ ಆ ಗೋರಿಗಳ ಅಕ್ಕಪಕ್ಕ ಕುಳಿತು ಗಾಂಜಾವನ್ನ ಸೇದಿರ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಮಾದಕ ವ್ಯಸನಿಗಳು ಬೆಂಗಳೂರಿನಲ್ಲಿ ಗಾಂಜಾ ಕೃಷಿಯನ್ನೇ ಆರಂಭಿಸಿದ್ದಾರೆ. ಅಟ್ಟೂರು ಸ್ಮಶಾನದಲ್ಲಿ ಗಾಂಜಾವನ್ನು ಬೆಳೆದಿದ್ದಾರೆ. ಇದು ಗಾಂಜಾ ವ್ಯಸನಿಗಳು ಬೆಳೆದ ಬೆಳೆಯೋ ಅಥವಾ ಆಕಸ್ಮಿಕವಾಗಿ ಇದು ಬೆಳೆದಿದೆಯೋ ಗೊತ್ತಿಲ್ಲ. ಸ್ಮಶಾನದಲ್ಲಿ ಗಾಂಜಾ ಬೆಳೆದಿರೋ ಬಗ್ಗೆ ಪಬ್ಲಿಕ್ ಟಿವಿ ಬೆಳಗ್ಗೆ ಸುದ್ದಿ ಬ್ರೇಕ್ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಯಲಹಂಕ ನ್ಯೂ ಟೌನ್ ಇನ್ಸ್ಪೆಕ್ಟರ್ ಸುಧಾಕರ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗಾಂಜಾ ವ್ಯಸನಿಗಳು ಸ್ಮಶಾನದಲ್ಲಿ ಬಂದು ಗಾಂಜಾ ಸೇವಿಸುತ್ತಿದ್ರು ಅನ್ನೋದು ಸಾಬೀತಾಗಿದೆ. ಯಲಹಂಕ ಎಸಿಪಿ ನರಸಿಂಹಮೂರ್ತಿ ಹಾಗೂ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಸ್ಮಶಾನಕ್ಕೆ ಭೇಟಿ ನೀಡಿ ಪಂಚರ ಸಮಕ್ಷಮದಲ್ಲಿ ಗಾಂಜಾ ಗಿಡಗಳನ್ನು ಸೀಸ್ ಮಾಡಿದ್ದಾರೆ. ಎನ್ಡಿಪಿಎಸ್ ಅಡಿಯಲ್ಲಿ ಯಲಹಂಕ ನ್ಯೂಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಯುವಕರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗುತ್ತಿದ್ದು ಗಾಂಜಾವನ್ನೇ ಬೆಳೆಯೋ ಮೂಲಕ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸುತ್ತಿದ್ದಾರೆ. ಹಳೆ ಸ್ಮಶಾನ ಅದು. ಆ ಸ್ಮಶಾನದಲ್ಲಿ ಒಂದು 6ರಿಂದ 8 ಗಾಂಜಾ ಗಿಡಗಳು ಬೆಳೆದಿರ್ತಕ್ಕಂಥದ್ದು ಕಂಡು ಬಂದಿರುತ್ತೆ. ಈ ಬಗ್ಗೆ ನಾವು NDPS ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ವಿ. ಅಲ್ಲಿ ಕೆಲವು ಗಾಂಜಾ ವ್ಯಸನಿಗಳು ಆಗಾಗ್ಗೆ ಹೋಗಿ ನ್ಯಾಚುರಲ್ ಆಗಿ ಬೆಳೆದಿರಲೂಬಹುದು ಅಥವಾ ಬೇರೆಯವರು ಪರ್ಪಸ್ಫುಲ್ಲಿನೂ ಕೂಡ ಬೆಳೆಸಿರಬಹುದು. ಈ ಬಗ್ಗೆ ನಾವು ತನಿಖೆಯನ್ನು ಮಾಡ್ತೀವಿ. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೀವಿ. ಮೊದಲ ಪತ್ನಿಗೆ ವಿಚ್ಛೇದನ ಕೊಡದೆ ಮತ್ತೊಂದು ಮದುವೆಗೆ ಸಿದ್ಧವಾಗಿದ್ದ ಆಸಾಮಿಗೆ ಮದುವೆ ಮನೆಗೆ ನುಗ್ಗಿ ತಕ್ಕ ಶಾಸ್ತಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಕ್ರೈಸ್ಟ್ ಚರ್ಚ್ನಲ್ಲಿ ಘಟನೆ ನಡೆದಿದೆ. ಮೊದಲ ಪತ್ನಿ ರಶ್ಮಿ ಹಾಗೂ ಅವರ ಅಕ್ಕ ರೋಸಿ ಅನ್ನೋರು ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಡಿವೋರ್ಸ್ ಕೊಟ್ಟಿದ್ದೇನೆ ಎಂದು ಹೇಳಿದ ಆರೋಪಿ ನೋಹನ್ ಕಾಂತ್ ಬೇರೆ ಯುವತಿ ಜೊತೆ ಚರ್ಚ್ನಲ್ಲಿ ಮದುವೆಗೆ ಸಿದ್ಧವಾಗಿದ್ದ. ಬೆಂಗಳೂರು ಮೂಲದ ರಶ್ಮಿ ಹಾಗೂ ಚಿಕ್ಕಬಳ್ಳಾಪುರದ ನೋಹನ್ ಕಾಂತ್ 2018ರಲ್ಲಿ ವಿವಾಹವಾಗಿದ್ರು. ಎರಡನೇ ಮದುವೆ ವಿಷಯ ತಿಳಿತಾ ಇದ್ದಂತೆ ಮದುವೆ ಮಂಟಪಕ್ಕೆ ನುಗ್ಗಿದ್ದ ರಶ್ಮಿ ಮದುವೆ ನಿಲ್ಲಿಸುವಂತೆ ಗಲಾಟೆ ಮಾಡಿದ್ರು. ಎರಡೂ ಕಡೆಯ ಸಂಬಂಧಿಕರ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಮದುವೆ ಮನೆ ರಣಾಂಗಣವಾಗಿತ್ತು. ಹುಬ್ಬಳ್ಳಿಯಲ್ಲಿ ರೀಲ್ಸ್ ಶೋಕಿಗಾಗಿ ಯುವಕರ ಹುಚ್ಚಾಟ ಹೆಚ್ಚಾಗಿದೆ. ಐಷಾರಾಮಿ ಬೈಕ್ನಲ್ಲಿ ಓಡಾಡ್ತಾ ರೀಲ್ಸ್ ಮಾಡ್ತಾ ಯುವತಿಯರಿಗೆ ಮತ್ತು ಸಾರ್ವಜನಿಕರಿಗೆ ಪುಂಡರು ಕಾಟ ಕೊಡ್ತಿದ್ದಾರೆ. ಟ್ರಾಫಿಕ್ ರೂಲ್ಸ್ ಅನ್ನೋದು ಲೆಕ್ಕಕ್ಕಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಕಿಂಚಿತ್ತೂ ಮರ್ಯಾದೆ ಇಲ್ಲದೆ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಕೀಟಲೆ ಮಾಡುವ ವಿಡಿಯೋಗಳು ಫುಲ್ ವೈರಲ್ ಆಗ್ತಿವೆ. ಈ ಯುವಕರ ಕಾಟಕ್ಕೆ ಹೆಣ್ಣು ಮಕ್ಕಳು ಹಗಲು ಹೊತ್ತಿನಲ್ಲೇ ಓಡಾಡಲು ಭಯ ಪಡುವ ವಾತಾವರಣ ನಿರ್ಮಾಣವಾಗಿದೆ. ಆನಂದಕುಮಾರ ಅಫಿಷಿಯಲ್ ಅನ್ನೋ ಇನ್ಸ್ಟಾಗ್ರಾಮ್ ಐಡಿ ಮೂಲಕ ಈ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಬೈಕ್ಗೆ ನಂಬರ್ ಪ್ಲೇಟ್ ಹಾಕದೆ ಅವಳಿ ನಗರದಲ್ಲಿ ಯದ್ವಾ ತದ್ವಾ ಬೈಕ್ ಓಡಿಸೋ ದೃಶ್ಯವನ್ನ ಸ್ನೇಹಿತನ ಜೊತೆ ಚಿತ್ರೀಕರಿಸಲಾಗಿದೆ. ಈ ವಿಡಿಯೋ ವೈರಲ್ ಬೆನ್ನಲ್ಲೇ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ.
ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ. ಮೊದಲು ಗಂಗಾ ಪೂಜೆ ನೆರವೇರಿಸಿ ನಂತರ ಬಾಗಿನ ಅರ್ಪಣೆ ಮಾಡಿದ್ರು. ಪೂಜೆ ಕಾರ್ಯಕ್ರಮ ಇದ್ದಿದ್ರಿಂದ ಜಲಾಶಯವನ್ನ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಂಬಿ ಪಾಟೀಲ್, ಆರ್ಬಿ ತಿಮ್ಮಾಪುರ, ಶಿವಾನಂದ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಸಾಥ್ ನೀಡಿದ್ರು. ಆಲಮಟ್ಟಿ ಡ್ಯಾಮ್ 100ಕ್ಕೆ 100 ತುಂಬಿದೆ. 519.6 ಮೀಟರ್ ಈಗ ತಲುಪಿದೆ. ಈ ವರ್ಷ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ. ನೀರಾವರಿಗೆ ನೀರಿಗೆ ತೊಂದರೆ ಆಗಲ್ಲ, ಕುಡಿಯ ನೀರಿಗೆ ತೊಂದರೆ ಆಗಲ್ಲ.